ವಿದ್ಯಾರ್ಥಿಗಳೇ, ಇವತ್ತು ಭಾರತದಲ್ಲಿ ಬ್ರಿಟಿಷರು ಒಂದು ಕೇಳಿದ್ರಿ ಸಾಮ್ರಾಜ್ಯವನ್ನ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಇಡೀ ಭಾರತದಾದ್ಯಂತ ಯಾವ ರೀತಿಯಾಗಿ ತನ್ನದೇ ಆಗಿರ್ತಕ್ಕಂತಹ ಯುದ್ಧ ನೀತಿಗಳನ್ನು ಅನುಸರಿಸಿ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಅಧಿಕಾರವನ್ನ ವಿಸ್ತರಿಸುತ್ತಾ ಹೋದ್ರು ಎನ್ನುವುದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಬ್ರಿಟಿಷರು ಕರ್ನಾಟಕ ಪ್ರದೇಶದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವುದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರು ತಮ್ಮ ರಾಜಕೀಯ ಹಿಡಿತವನ್ನ ಕರ್ನಾಟಕ ಪ್ರಾಂತ್ಯದಲ್ಲಿ ವಿಸ್ತರಿಸುವ ಸಂದರ್ಭಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಮುಂಚಿತವಾಗಿ ಕರ್ನಾಟಕದ ಆಡಳಿತವು ಮೈಸೂರು ರಾಜ್ಯದ ಮೈಸೂರು ಒಡೆಯರು ಅಂತ ಕರಿತೀವಿ ನಾವು. ಮೈಸೂರು ರಾಜರುಗಳನ್ನು ಏನಂತ ಕರಿತೀವಿ? ಒಡೆಯರು ಅಂತ ಹೇಳ್ತಾರೆ. ಮೈಸೂರಿನ ಒಡೆಯರ ಆಡಳಿತಕ್ಕೆ ಒಳಪಟ್ಟಿದೆ. ಚಿಕ್ಕದೇವರಾಜ ಒಡೆಯರು ಮೈಸೂರು ಸಾಮ್ರಾಜ್ಯವನ್ನ ಅತ್ಯಂತ ಉನ್ನತ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಯಾರು? ಚಿಕ್ಕದೇವರಾಜ ಒಡೆಯರು. ಚಿಕ್ಕದೇವರಾಜ ಒಡೆಯರವರು ತಮ್ಮ ಕಾಲಾವಧಿಯಲ್ಲಿ ಮೈಸೂರು ಸಾಮ್ರಾಜ್ಯವನ್ನು ಅತ್ಯಂತ ವಿಶಾಲ ಸಾಮ್ರಾಜ್ಯವನ್ನಾಗಿ ಮಾಡಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಯಾರಿಗೆ? ಚಿಕ್ಕದೇವರಾಜ ಒಡೆಯರು. ಅಕಾಲಿಕ ಮರಣ ಪ್ರಾಪ್ತಿಯಾಗ್ತದೆ, ಅಕಾಲಿಕ ನಿಧನರಾಗ್ತಾರೆ 1703. ಯಾರು? ಚಿಕ್ಕದೇವರಾಜ ಒಡೆಯರು. ಮೈಸೂರಿನ ಸೇನೆಯಲ್ಲಿ ಹೈದರ್ ಅಲಿ ಎನ್ನುವಂತಹ ಒಬ್ಬ ಸೇನಾ ನಾಯಕ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಚಿಕ್ಕದೇವರಾಜ ಒಡೆಯರ್ರವರ ಆಡಳಿತ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ತನ್ನ ಚಾಕಚಕ್ಯತೆಯನ್ನು ತೋರಿಸಿ ಮೈಸೂರು ಸೇನೆ ಅನೇಕ ಯುದ್ಧಗಳಲ್ಲಿ ಜಯಶಾಲಿಯಾಗುವಂತೆ ಇವನು ಕಾರ್ಯನಿರ್ವಹಿಸಿರ್ತಾರೆ. ಯಾರು? ಹೈದರ್ ಅಲಿ. ಹಾಗಾಗಿ ಒಡೆಯರಿಂದ ಬಹಳ ಅಪಾರ ಪ್ರಶಂಸೆಗೆ ಪಾತ್ರನಾಗ್ತಾರೆ. ಯಾವಾಗ ಚಿಕ್ಕದೇವರಾಜ ಒಡೆಯರವರು ಅಕಾಲಿಕ ಮರಣವನ್ನ ಹೊಂತಾರೆ, ಆಗ ಮೈಸೂರು ಸಾಮ್ರಾಜ್ಯದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಅನಾಥ ಭಾವನೆ ಕಾಡಲಿಕ್ಕೆ ಪ್ರಾರಂಭವಾಗ್ತದೆ. ಉತ್ತರಾಧಿಕಾರಿಯ ಸಮಸ್ಯೆ ತೆರೆದೋಗ್ತದೆ. ಚಿಕ್ಕದೇವರಾಜನ ನಂತರ ಮೈಸೂರನ್ನ ಆಳ್ವಿಕೆ ಮಾಡಲಿಕ್ಕೆ ಸಮರ್ಥವಾಗಿರ್ತಕ್ಕಂತಹ ರಾಜರುಗಳು ಇಲ್ಲದೆ ಹೋಗ್ತಾರೆ. ಎರಡನೇ ಕೃಷ್ಣರಾಜ ಒಡೆಯರವರು ಅಧಿಕಾರಕ್ಕೆ ಬಂದರೂ ಸಹ ಅವರು ಅಸಮರ್ಥರಾಗಿರ್ತಾರೆ. ಹೀಗಾಗಿ ಇಡೀ ಮೈಸೂರು ಸಾಮ್ರಾಜ್ಯ ದಳವಾಯಿಗಳ ಆಳ್ವಿಕೆಗೆ ಒಳಗಾಗ್ತದೆ. ಯಾರ ಆಳ್ವಿಕೆಗೆ? ದಳವಾಯಿಗಳ ಆಳ್ವಿಕೆಗೆ ಒಳಗಾಗ್ತದೆ. ಅವರು ಸಹ ಮೈಸೂರು ಸಾಮ್ರಾಜ್ಯವನ್ನ ಒಂದು ಸರಿಯಾದಂತಹ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ವಿಫಲರಾಗ್ತಾರೆ. ಮೈಸೂರು ಖಜಾನೆ ಎನ್ನುವಂಥದ್ದು ಆರ್ಥಿಕವಾಗಿ ಜರ್ಜರಿತವಾಗಿ ಬರಿದಾಗ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಹೈದರ್ ಅಲಿ ತನ್ನದೇ ಆಗಿರತಕ್ಕಂತಹ ರಾಜಕೀಯ ಚಾಣಾಕ್ಷತನವನ್ನ ಪ್ರದರ್ಶನ ಮಾಡಿ ಸೈನಿಕರೆಲ್ಲರ ಬೆಂಬಲವನ್ನು ಪಡೆದುಕೊಂಡು ದಳವಾಯಿಗಳ ಅಧಿಕಾರವನ್ನು ಹೊಂದಿಸಿ ಎರಡನೇ ಕೃಷ್ಣರಾಜ ಒಡೆಯರವರನ್ನ ಗೃಹ ಬಂಧನದಲ್ಲಿಟ್ಟು ಇಡೀ ಮೈಸೂರಿನ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದ. ಯಾರು? ಹೈದರ್ ಅಲಿ. ಸೊ ಅಲ್ಲಿಂದ ಮೈಸೂರಿನಲ್ಲಿ ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನನ ಆಳ್ವಿಕೆ ಪ್ರಾರಂಭ ಆಗ್ತದೆ. ಯಾರ ಆಳ್ವಿಕೆ? ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನನ ಆಳ್ವಿಕೆಯಿಂದ ನಾವು ಮೈಸೂರು ಆಡಳಿತದಲ್ಲಿ ಇವರಿಬ್ಬರ ಆಡಳಿತ ಕಾಲಘಟ್ಟವನ್ನು ಅತ್ಯಂತ ಪ್ರಮುಖವಾಗಿ ಅಭ್ಯಾಸ ಮಾಡ್ತೀವಿ.
ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೈದರಾಲಿ ಏನ್ ಮಾಡ್ತಾನೆ, ಆಡಳಿತವನ್ನು ನಿರ್ವಹಿಸ್ತಾನೆ. ಆ ಮೂಲಕ ಕರ್ನಾಟಕದ ಇತಿಹಾಸದಲ್ಲಿ ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನನ ಆಡಳಿತವನ್ನು ಅತ್ಯಂತ ಪ್ರಮುಖವಾಗಿ ನಾವು ಅಭ್ಯಾಸ ಮಾಡ್ತೀವಿ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತವನ್ನ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲವೂ ಸಹ ಸರಿಯಾಗಿರಲಿಲ್ಲ. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಎದುರಾಗಲಿಲ್ಲ ಅಂತೇಳಿ ಅಂದ್ಕೊಂಡಂಗಿಲ್ಲ. ಸುತ್ತಮುತ್ತಲಿನ ಸಂಸ್ಥಾನಗಳು ಹೈದರಾಲಿಯ ಬೆಳವಣಿಗೆಯನ್ನ ಕಂಡು ಸದಾ ಅವನ ವಿರುದ್ಧ ಹೋರಾಟದ ಮನೋಭಾವವನ್ನ ಪ್ರದರ್ಶನ ಮಾಡ್ತಾ ಇರ್ತವೆ. ಅದರಲ್ಲಿ ಪ್ರಮುಖವಾಗಿ ಮರಾಠ ಪೇಶ್ವೆಗಳು ಮತ್ತು ಹೈದರಾಬಾದಿನ ನಿಜಾಮ ಇವನ ಹೇಳಿಕೆಯನ್ನು ಅವರು ಸಹಿಸ್ತಾ ಇರಲಿಲ್ಲ. ಪದೇ ಪದೇ ಮೈಸೂರಿನ ಮೇಲೆ ಯುದ್ಧಗಳನ್ನ ಮಾಡ್ತಕ್ಕಂತಹ ಕೆಲಸವನ್ನ ಈ ಸಂಸ್ಥಾನಗಳು ಮಾಡ್ತಾ ಇದ್ವು. ಜೊತೆಗೆ ಆರ್ಕಾಟಿನ ವಿರೋಧ ಇತ್ತು. ಸೊ ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ರಾಜಕೀಯ ಸಮಸ್ಯೆಗಳನ್ನ ಹೈದರಾಲಿ ಎದುರಿಸಬೇಕಾಗಿ ಬಂತು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಸೊ ಇಂತಹ ಸಂದರ್ಭದಲ್ಲಿ ಬ್ರಿಟಿಷರ ಕಣ್ಣು ಮೈಸೂರು ಸಾಮ್ರಾಜ್ಯದ ಮೇಲೆ ಬೀಳ್ತದೆ. ಎಲ್ಲಾ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಂಡಾಗಿದೆ. ದಕ್ಷಿಣದಲ್ಲಿ ಹೈದರಾಲಿಯನ್ನ ನಾವು ನಿಯಂತ್ರಿಸಿ ಆಗ್ತಾ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಬ್ರಿಟಿಷರು ಸೀದಾ ಹೈದರಾಲಿಯ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಇದು ಪ್ರಾರಂಭ ಆಗುವುದು 1767ರಲ್ಲಿ ಪ್ರಾರಂಭವಾಗಿ 1769ರಲ್ಲಿ ಮುಕ್ತಾಯ ಆಗ್ತದೆ. ಯಾಕೆ ಈ ಯುದ್ಧ ನಡೀತದೆ? ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಲಿಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತ ಹೇಳಿದ್ರೆ 1765ರಲ್ಲಿ ಹೈದರಾಲಿ ಮತ್ತು ಹೈದರಾಬಾದಿನ ನಿಜಾಮ ಸೇರಿಕೊಂಡು ಆರ್ಕಾಟ್ನ ಮೇಲೆ ದಾಳಿ ಮಾಡಿಸಿದ್ರು. ಯಾವುದ್ರ ಮೇಲೆ? ಆರ್ಕಾಟ್ನ ಮೇಲೆ ದಾಳಿ ಮಾಡಲಿಕ್ಕೂ ಒಂದು ಪ್ರಮುಖ ಕಾರಣ. ಆರ್ಕಾಟ್ ಮೂಲತಃ ಬ್ರಿಟಿಷರ ಆಶ್ರಿತ ಸಂಸ್ಥಾನ. ಯಾವುದು? ಆರ್ಕಾಟ್ ಬ್ರಿಟಿಷರ ಆಶ್ರಿತ ಸಂಸ್ಥಾನ. ಬ್ರಿಟಿಷರು ಆರ್ಕಾಟ್ ದೇಶೀಯ ಸಂಸ್ಥಾನದ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಹೇರಿ ಇಡೀ ಸಂಸ್ಥಾನವನ್ನು ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಯಾರ ಮೇಲೆ ಇರ್ತದೆ? ಬ್ರಿಟಿಷರ ಮೇಲೆ. ಅದ್ರ ಮೇಲೆ ದಾಳಿ ಮಾಡ್ತಾರೆ. ಪದೇ ಪದೇ ಆರ್ಕಾಟ್ನ ಸಂಸ್ಥಾನದ ರಾಜ ಪದೇ ಪದೇ ಕಿರುಕುಳ ಕೊಡ್ತಾ ಇರ್ತಾನೆ. ಯಾರಿಗೆ? ಹೈದರಾಲಿ. ಸೊ ಈ ಕಾರಣಕ್ಕಾಗಿ ಹೈದರಾಲಿ ಹೈದರಾಬಾದಿನ ನಿಜಾಮನ ಜೊತೆ ಸೇರಿಕೊಂಡು ಆರ್ಕಾಟ್ನ ಮೇಲೆ ದಾಳಿ ಮಾಡಿದ್ದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಆಗ್ತದೆ. ಪ್ರಶ್ನೆ ಕೇಳ್ತಾರೆ, ಏನಂತ ಕೇಳ್ತಾರೆ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಯಾವುದು? ಕಾರಣಗಳು ಅನೇಕ ಇದ್ದಾವೆ. ಒಂದೇ ಒಂದು ಕಾರಣ, ನೇರ ಕಾರಣ ಯಾವುದು? ಹೈದರಾಲಿ ಆರ್ಕಾಟ್ನ ಮೇಲೆ ದಾಳಿ ಮಾಡಿದ್ದು. ಹೈದರಾಲಿ ಆರ್ಕಾಟ್ನ ಮೇಲೆ ದಾಳಿ ಮಾಡಿದ್ದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಆಗ್ತದೆ
ನಿಜಾಮ ಮತ್ತು ಮರಾಠರ ಮಧ್ಯೆ ಸ್ನೇಹವನ್ನ ಸಂಪಾದನೆ ಮಾಡಿ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನ ಬೆಳೆಸಿಕೊಂಡಿರ್ತಾರೆ. ಹಾಗಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಮರಾಠ ಮತ್ತು ಹೈದರಾಬಾದಿನ ನಿಜಾಮನ ಸಹಾಯ ದೊರಕದಂತೆ ಮಾಡಿಕೊಳ್ಳುವಲ್ಲಿ ಯಶಸ್ಸನ್ನ ಪಡಿತಾನೆ. ಯಾರು? ಹೈದರಾಲಿ. ಸೊ ಹೀಗಾಗಿ ಬ್ರಿಟಿಷರು ಏಕಾಂಗಿಯಾಗಿ ಹೈದರಾಲಿಯನ್ನ ಎದುರಿಸಬೇಕಾಗುವುದು ಯಾವ ಯುದ್ಧದಲ್ಲಿ? ಮೊದಲನೇ ಆಂಗ್ಲೋ ಮೈಸೂರು. ಸೊ ಈ ಯುದ್ಧ ಅನೇಕ ಕಡೆಗಳಲ್ಲಿ ನಡೆಯುತ್ತದೆ. ತಿರುಚುನಾಪಳ್ಳಿಯಲ್ಲಿ ನಡೆಯುತ್ತದೆ, ತಿರುವಣ್ಣಾಮಲೆಯಲ್ಲಿ ನಡೆಯುತ್ತದೆ, ಅಂಬೂರ್ನಲ್ಲಿ ನಡೆಯುತ್ತದೆ. ಸೊ ಈ ಯುದ್ಧ, ಈ ಎಲ್ಲ ಯುದ್ಧಗಳಲ್ಲಿ ಯಶಸ್ವಿ ಸೈನಿಕ ಕಾರ್ಯಾಚರಣೆಯನ್ನ ಮಾಡುವುದರ ಮೂಲಕ ಮೇಲುಗೈ ಸಾಧಿಸ್ತಾರೆ. ಯಾರು? ಹೈದರಾಲಿ. ಆ ಮೂಲಕ ಬ್ರಿಟಿಷರಿಗೆ ರಾಜಕೀಯ ಹಿನ್ನಡೆಯನ್ನ ತಂದುಕೊಡ್ತಕ್ಕಂತಹ ಪ್ರಯತ್ನದಲ್ಲಿ ಯಶಸ್ಸನ್ನ ಗಳಿಸಿಕೊಂಡ ಎನ್ನುವಂಥದ್ದನ್ನ ನಾವಿಲ್ಲಿ ಮೊದಲು ತಿಳ್ಕೊಳ್ತೇವೆ. ಆದರೂ ಸಹ ಬ್ರಿಟಿಷ್ ಸೇನೆ ಹೈದರಾಲಿಯ ಎಲ್ಲ ಯುದ್ಧ ತಂತ್ರಗಳನ್ನ ವಿಫಲಗೊಳಿಸತಕ್ಕಂತಹ ಸಾಕಷ್ಟು ಪ್ರಯತ್ನವನ್ನ ಮಾಡಿ ಹೈದರಾಲಿಗೆ ಸಂಬಂಧಿಸಿದಂತಹ ಅನೇಕ ಕೋಟೆಗಳನ್ನ, ಸ್ಥಳಗಳನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ಸನ್ನ ಪಡಿತಾರೆ. ಸುಮ್ಮನಾದ ಹೈದರಾಲಿ ಸುಮ್ಮನಾಗಲಿಲ್ಲ. ಈ ಯುದ್ಧವನ್ನ, ಯಾವ ಯುದ್ಧವನ್ನ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಪ್ರತಿಷ್ಠೆಯ ತೆಗೆದುಕೊಂಡ. ಹೇಗಾದ್ರೂ ಮಾಡಿ ಬ್ರಿಟಿಷರಿಗೆ ರಾಜಕೀಯ ಹಿನ್ನಡೆಯನ್ನ ತಂದುಕೊಡಬೇಕು ಅಂತ ಹೇಳಿ ಭಾವಿಸ್ತಾರೆ. ಯಾರು? ಹೀಗಾಗಿ ಮದ್ರಾಸ್ ವರೆಗೆ ಬೆನ್ನಡ್ಕೊಂಡ. ಯಾರನ್ನ? ಬ್ರಿಟಿಷ್. ಇನ್ನೇನ್ ಮದ್ರಾಸ್ಗೆ ಮುತ್ತಿಗೆ ಹಾಕಬೇಕು ಅಂತ ಕರೆಯೋದು ಯಾರು? ಬ್ರಿಟಿಷ್. ಮದ್ರಾಸ್ ಏನು ಅಂತ ಗೊತ್ತಿದೆಯಲ್ಲ? ಏನು ಮದ್ರಾಸು? ಮದ್ರಾಸ್ ಏನದು? ಬ್ರಿಟಿಷರ ಒಂದು ಪ್ರೆಸಿಡೆನ್ಸಿ ಕೇಂದ್ರ. 3 ಪ್ರೆಸಿಡೆನ್ಸಿಗಳು ಭಾರತದಲ್ಲಿ. ಭಾರತದಲ್ಲಿ ಬ್ರಿಟಿಷರ 3 ಪ್ರೆಸಿಡೆನ್ಸಿ ಕೇಂದ್ರಗಳಿದ್ದಾವೆ. ಯಾವ್ಯಾವು? ಮುಂಬೈ, ಅದರಲ್ಲಿ ಮದ್ರಾಸು ಸಹ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಬ್ರಿಟಿಷರ ಅತ್ಯಂತ ಪ್ರಮುಖ ಪ್ರೆಸಿಡೆನ್ಸಿ ಆಡಳಿತ ಕೇಂದ್ರ. ಯಾರದ್ದು? ಬ್ರಿಟಿಷ್. ಅದನ್ನ ಮುತ್ತಿಗೆ ಹಾಕ್ತಕ್ಕಂತಹ, ಬೆದರಿಗೆ ಹಾಕ್ತಾರೆ ಹೈದರಾಲಿ. ಸುಸ್ತಾಗೋದು. ಯಾರೋ? ಬ್ರಿಟಿಷ್. ಹೆದರ್ಬಿಟ್ಟು ಒಂದ್ ವೇಳೆ ಮದ್ರಾಸ್ ಅನ್ನ ಹೈದರಾಲಿ ವಶಪಡಿಸಿಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಸಹ ನಾವು ದಕ್ಷಿಣ ಭಾರತದಲ್ಲಿ ಸಂಪೂರ್ಣವಾಗಿ ನಮ್ಮ ರಾಜಕೀಯ ಹಿಡಿತವನ್ನ ಕಳೆದುಕೊಳ್ಳಬೇಕಾಗ್ತದೆ ಅನ್ನುವಂತಹ ಭಯ ಹುಟ್ಟುತ್ತೆ. ಸೊ ಹೀಗಾಗಿ ಅನಿವಾರ್ಯವಾಗಿ ಬ್ರಿಟಿಷರು ಹೈದರಾಲಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದಕ್ಕೆ ಮುಂದಾಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ 1769 ಹೈದರಾಲಿಯೊಂದಿಗೆ ಬ್ರಿಟಿಷರು ಮದ್ರಾಸ್ ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗಾಣಿಸ್ತಾರೆ. ಸೊ ಹೀಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ, ಯಾವ ಒಪ್ಪಂದದೊಂದಿಗೆ? ಮದ್ರಾಸ್ ಒಪ್ಪಂದದೊಂದಿಗೆ ಅಂತ್ಯ ಆಗ್ತದೆ, ಕೊನೆಗೊಳ್ಳುತ್ತದೆ. ಈ ಯುದ್ಧ ಯಾವ ಯುದ್ಧ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿಗೆ ಅಪಾರ ಕೀರ್ತಿ, ಪರಾಕಾಷ್ಠೆಯನ್ನ ತಂದುಕೊಡುವಲ್ಲಿ ಯಶಸ್ಸಾಗ್ತದೆ. ಎಷ್ಟರ ಮಟ್ಟಿಗೆ ಹೈದರಾಲಿ ಯಶಸ್ಸನ್ನ ಪಡಿತಾನೆ ಅಂತಂದ್ರೆ, ತನ್ನ ಸುತ್ತಮುತ್ತಲಿನ ಎಲ್ಲ ರಾಜಕೀಯ ಸಂಸ್ಥಾನಗಳು ಹೊಟ್ಟೆ ಉಳಿದುಕೊಳ್ಳುವಷ್ಟರ ಮಟ್ಟಿಗೆ ಅವರಿಗೆ ರಾಜಕೀಯ ಯಶಸ್ಸು ದೊರಕಿಸಿಕೊಡ್ತದೆ ಈ ಯುದ್ಧ. ಯಾವ ಯುದ್ಧ? ಆಂಗ್ಲೋ ಮೈಸೂರು ಯುದ್ಧ. ಸೊ ಹೀಗಾಗಿ ಬ್ರಿಟಿಷರಿಗೆ ಸಾಕಷ್ಟು ರಾಜಕೀಯ ಹಿನ್ನಡೆ ಇದರಿಂದ ಇತ್ತು. ಅಪಾರವಾಗಿರ್ತಕ್ಕಂಥ ಅವಮಾನವನ್ನ ಹೊಂದಬೇಕಾಗ್ತದೆ. ಹೈದರಾಲಿಯನ್ನ ಯುದ್ಧದಲ್ಲಿ ಸೋಲಿಸಲಿಕ್ಕೆ ಆಗ್ಲಿಲ್ಲಲ್ಲ. ಅತ್ಯಂತ ನಮಗೆ ಪ್ರತಿಕೂಲ ಪರಿಣಾಮವನ್ನುಂಟು ಮಾಡತಕ್ಕಂತಹ ಮದ್ರಾಸ್ ಒಪ್ಪಂದಕ್ಕೆ ನಾವು ಸಹಿ ಹಾಕಬೇಕಾಗುವಂತಹ ಈ ಮದ್ರಾಸ್ ಒಪ್ಪಂದದ ಷರತ್ತುಗಳೇನೇನು ಗೊತ್ತೇನು? ಮದ್ರಾಸ್ ಒಪ್ಪಂದದ ಪ್ರಕಾರ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗ್ತದೆ? ನಿಂತು ಹೋಗ್ತದೆ. ಎರಡೂ ಪಕ್ಷದವರು, ಹೈದರಾಲಿ ಮತ್ತು ಬ್ರಿಟಿಷರು, ತಾವು ಗೆದ್ದುಕೊಂಡಂತಹ ಪ್ರದೇಶಗಳನ್ನು ಅವರವರಿಗೆ ಬಿಟ್ಟುಕೊಡಬೇಕು. ಹೈದರಾಲಿ ಅನೇಕ ಪ್ರದೇಶಗಳನ್ನ ಗೆದ್ದುಕೊಂಡಿರ್ತಾರೆ. ಯಾರು? ಬ್ರಿಟಿಷರು. ಅವನ್ನೆಲ್ಲವನ್ನು ವಾಪಸ್ ಯಾರಿಗೆ ಕೊಡಬೇಕು? ಹೈದರಾಲಿ
ಬಂಧಿಸಿರ್ತಾರೆ, ಅವ್ರನ್ನ ಯುದ್ಧ ಕೈದಿಗಳು ಅಂತ ಹೇಳಿದ್ರೆ ಆ ಎಲ್ಲ ಯುದ್ಧ ಕೈದಿಗಳನ್ನು ಇವ್ರ ಕಡೆ ಅವ್ರು ಬಿಡ್ಬೇಕು, ಅವ್ರ ಕಡೆ ಇವ್ರು ಬಿಡ್ಬೇಕು. ಕೊನೆಗೆ ರಾಜಕೀಯ ಶತ್ರುಗಳು, ಬೇರೆ ಯಾವುದೇ ರಾಜ್ಯದ ರಾಜರುಗಳು ಇವರ ಮೇಲೆ ಯುದ್ಧಕ್ಕೆ ಬಂದಾಗ ಪರಸ್ಪರರು ಸಹಾಯಕ್ಕೆ ಮುಂದಾಗ್ತಾರೆ. ಅಂದ್ರೆ ಹೈದರಾಲಿ ಮೇಲೆ ಬೇರೆ ಯಾವುದೇ ರಾಜ್ಯದವರು ದಾಳಿ ಮಾಡಿದಾಗ ಬ್ರಿಟಿಷರು ಹೈದರಾಲಿ ಸಹಾಯ ಕೊಡಬೇಕು. ಬ್ರಿಟಿಷರ ಮೇಲೆ ಯಾವುದಾದ್ರೂ ರಾಜ್ಯದ ದಾಳಿ ಮಾಡಿದಾಗ ಹೈದರಾಲಿ ಬ್ರಿಟಿಷರ ಸಹಾಯ ಕೊಡಬೇಕು. ಇದು ಮದ್ರಾಸ್ ಒಪ್ಪಂದದ ಪ್ರಮುಖ ಷರತ್ತು. ಯಾವುದೇ ಅಕ್ಕಪಕ್ಕದ ರಾಜರು ಹೈದರಾಲಿ ಮೇಲೆ ದಾಳಿ ಮಾಡಿದಾಗ ಯಾರು ಸಹಾಯ ಕೊಡಬೇಕು? ಬ್ರಿಟಿಷರು ಸಹಾಯ ಕೊಡಬೇಕು. ಬ್ರಿಟಿಷರು ಮೇಲೆ ದಾಳಿ ಆದಾಗ ಹೈದರಾಲಿ ಬ್ರಿಟಿಷರು ಸಹಾಯ ಕೊಡಬೇಕು. ಸೊ ಹೀಗೆ ಪರಸ್ಪರರ ಮೇಲೆ ಯಾರಾದರೂ ಯುದ್ಧ ಸಾರಿದಾಗ ಅವರ ಸಹಾಯ ಬರಬೇಕು ಎನ್ನುವಂಥದ್ದು ಈ ಒಂದು ಒಪ್ಪಂದದ ಮತ್ತೊಂದು ಪ್ರಮುಖ ಕರಾರು. ಸೊ ಇಂತಹ ಕರಾರುಗಳುಳ್ಳಂತಹ ಇಂತಹ ಷರತ್ತುಗಳು ಇರತಕ್ಕಂತಹ ಮದ್ರಾಸ್ ಒಪ್ಪಂದವನ್ನ ಒಪ್ಪಿಕೊಂಡು ಸಹಿ ಹಾಕಬೇಕಾಗ್ತದ್ದು ಯಾರು? ಬ್ರಿಟಿಷ್. ಇದರಿಂದ ಬ್ರಿಟಿಷರಿಗೆ ಏನಾಯ್ತು? ರಾಜಕೀಯ ಅವಮಾನವಾಗ್ತದೆ. ಇವರು ರಾಜಕೀಯ ಹಿನ್ನಡೆಯನ್ನು ಅನುಭವಿಸಬೇಕಾಗಿ ಬರ್ತದೆ. ಸೊ ಹೀಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಮದ್ರಾಸ್ ಒಪ್ಪಂದಕ್ಕೆ 1767ರ ಮದ್ರಾಸ್ ಒಪ್ಪಂದದೊಂದಿಗೆ ಏನಾಗ್ತದೆ? ಅಂತ್ಯ ಆಗ್ತದೆ, ಕೊನೆಗೊಳ್ಳುತ್ತದೆ, ಮುಕ್ತಾಯ. ಈಗ ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ? 1780ರಿಂದ 1784 4 ವರ್ಷಗಳ ಕಾಲ ನಡೀತಾರೆ. ನಡೆಸ್ತೀನಿ ನಾನು. ಟಿಪ್ಪು ಸುಲ್ತಾನಿಗೆ ಗೊತ್ತಿತ್ತು, ಏನಂತ ಗೊತ್ತಿತ್ತು? ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲ ಎನ್ನುವಂಥದ್ದು ಈಗಾಗಲೇ ಈ ಮುಂದೆ ತಿಳ್ಕೊಂಡಿತ್ತು ಯಾರು? ಹೈದರ್. ಹೀಗಾಗಿ ತನಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಿದ್ಧತೆಗಳನ್ನ ಬಂದೋಬಸ್ತುಗಳನ್ನ ಇವನು ಮಾಡಿಕೊಳ್ಳುವಲ್ಲಿ ನಿರತನ. ಯಾವಾಗ ಬೇಕಾದ್ರೂ ಬ್ರಿಟಿಷರು ಏನ್ ಬೇಕಾದ್ರೂ ಸಹ ಮಾಡಬಹುದು ಅನ್ನುವಂತಹ ಅರಿವು ಅವನಿಗೆ. ಯಾರಿಗೆ? ಬ್ರಿಟಿಷರಿಗೆ. ಸೊ ಹೀಗಾಗಿ ಬ್ರಿಟಿಷರು ಈ ಮದ್ರಾಸ್ ಒಪ್ಪಂದದೊಂದಿಗೆ ನಡ್ಕೊಳ್ಳಿಕ್ಕೆ ಏನ್ ಮಾಡಿದ್ರು? ಸಾಧ್ಯ ಆಗಿಲ್ಲ ಅವರಿಗೆ. ಪ್ರತಿ ಸರಿನೂ ಸಹ ಮದ್ರಾಸ್ ಒಪ್ಪಂದವನ್ನು ಉಲ್ಲಂಘನೆ ಮಾಡ್ತಾನೇ ಬರ್ತಾ ಹೋದ್ರು. ಇವನು ಸಹ ಸುಮ್ಮನೆ ಯಾರು? ಹೈದರಾಬಾದ್. ಮರಾಠರು ಹೈದರಾಬಾದ್ ಮೇಲೆ ಯುದ್ಧಕ್ಕೆ ಬರ್ತಾರೆ. ಮರಾಠರು ಹೈದರಾಬಾದ್ ಮೇಲೆ ಏನ್ ಮಾಡ್ತಾರೆ? ಯುದ್ಧಕ್ಕೆ ಬರ್ತಾರೆ. ಈಗ ಏನಾಗಬೇಕಾಗಿತ್ತು? ಮದ್ರಾಸ್ ಒಪ್ಪಂದದ ಪ್ರಕಾರ ಏನಾಗಬೇಕಿತ್ತು? ಬ್ರಿಟಿಷರು ಹೈದರಾಬಾದ್ ಸಹಾಯ ಬರಬೇಕು. ಆದ್ರೆ ಬ್ರಿಟಿಷರು ಹೈದರಾಬಾದ್ ಸಹಾಯ ಬರಲಿಲ್ಲ. ಸೊ ಇದರಿಂದಾಗಿ ಹೈದರಾಬಾದ್ ಅಪಾರ ಪ್ರಮಾಣದ ಸಂಪತ್ತನ್ನು ಮರಾಠರಿಗೆ ಕೊಟ್ಟು ವಾಪಸ್ ಕಳಿಸುವಲ್ಲಿ ಯಶಸ್ಸನ್ನ ಪಡ್ಕೊಂಡು ಯುದ್ಧ ಮಾಡಬೇಡ, ತೆಗೆದುಕೊಂಡು ಹೋಗಿ ದುಡ್ಡು ಅಂತ ಹೇಳಿ ಕಳಿಸಿದ್ದಾರೆ. ಯಾರಿಗೆ? ಮರಾಠ. ಅಲ್ಲಿಗೆ ಕ್ಲಿಯರ್ ಆಯ್ತು ಹೈದರಾಬಾದ್ಗೆ ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲ. ಯಾವಾಗ ಬೇಕಾದ್ರೂ ಸಹ ಬ್ರಿಟಿಷರಿಂದ ನಮಗೆ ಅಪಾಯ ಖಂಡಿತ ಇದೆ, ಬಂದೇ ಬರ್ತದೆ ಎನ್ನುವಂತಹ ಅರಿವಾಯಿತು ಯಾರಿಗೆ? ಹೈದರಾಬಾದ್. ಸೊ ಹೀಗಾಗಿ ಬ್ರಿಟಿಷರನ್ನ ಇಡೀ ಭಾರತದಿಂದ ಹೊರಗುಡಿಸಬೇಕು ಎನ್ನುವಂತಹ ಸಂಕಲ್ಪವನ್ನ ಮಾಡುವುದರ ಮೂಲಕ ಬ್ರಿಟಿಷರ ವಿರುದ್ಧ ತನ್ನದೇ ಆಗಿರ್ತಕ್ಕಂತಹ ರಾಜಕೀಯ ಚಾಣಾಕ್ಷತೆಗಳನ್ನ ಮುಂದುವರಿಸಲಿಕ್ಕೆ ಪ್ರಾರಂಭವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಬ್ರಿಟಿಷರು ಮಾಹೆಯನ್ನ ವಶಪಡಿಸಿಕೊಳ್ಳುತ್ತಾರೆ, ಮುತ್ತಿಗೆ ಹಾಕ್ತಾರೆ. ಮಾಹೆ ಏನದು? ಫ್ರೆಂಚರ ವಸಾಹತುಗೆ. ಹಿಂದಿನ ನೆನಪು ಮಾಡ್ಕೊಳ್ರಿ, ಕರ್ನಾಟಕ ಯುದ್ಧಗಳನ್ನು ನೆನಪು ಮಾಡ್ಕೊಳ್ರಿ. ಕರ್ನಾಟಕ ಯುದ್ಧವನ್ನು ನೆನಪು ಮಾಡ್ಕೊಂಡ್ರೆ ಕರ್ನಾಟಕ
ಅಂತಹ ಕೇಂದ್ರಗಳು ಯಾವ್ಯಾವು? ಮಾಹೆ, ಪಾಂಡಿಚೇರಿ, ಚಂದ್ರನಗರ್, ಕರೈಕಲ್. ಸೊ ಈ ಪ್ರದೇಶಗಳಿಗೆ ಮಾತ್ರ ಸೀಮಿತ. ಅದರಲ್ಲಿ ಮಾಹೆನೂ ಒಂದು. ಆ ಮಾಹೆಯನ್ನು ಮುಖ್ಯವಾಗಿ ವಶಪಡಿಸಿಕೊಳ್ಳಬೇಕು. ಯಾರು ಯಾರು? ಬ್ರಿಟಿಷರು. ಬ್ರಿಟಿಷರು ವಶಪಡಿಸಿಕೊಳ್ಳಬೇಕು. ಸೊ ಹೀಗಾಗಿ ಮಾಹೆ ಫ್ರೆಂಚರ ಪ್ರಮುಖ ವಸಾಹತು ಕೇಂದ್ರವಾಗಿತ್ತು. ಹೈದರಾಲಿಯ ಸ್ನೇಹಿತರು ಯಾರು? ಫ್ರೆಂಚ್. ಸೊ ಹೀಗಾಗಿ ಯಾವಾಗ ಹೈದರಾಲಿಯ ಆಶ್ರಿತ ಪ್ರದೇಶದ ಮೇಲೆ ಬ್ರಿಟಿಷರು ದಾಳಿಯನ್ನು ಮುಂದುವರಿಸ್ತಾರೆ, ಮುತ್ತಿಗೆಯನ್ನು ಹಾಕ್ತಾರೆ. ಸೊ ಈ ಕಾರಣದಿಂದಾಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗ್ತದೆ. ಇದು ನೇರ ಕಾರಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಹೈದರಾಲಿ ಆರ್ಕಾಟ್ನ ವಶಪಡಿಸಿಕೊಂಡಿದೆ. ಹೈದರಾಲಿ ನಿಜಾಮ ಇಬ್ಬರು ಸೇರ್ಕೊಂಡು ಏನ್ ಮಾಡ್ತಾರೆ? ಆರ್ಕಾಟ್ನ ವಶಪಡಿಸಿಕೊಳ್ತಾರೆ. ಆರ್ಕಾಟ್ ಬ್ರಿಟಿಷರ ಆಶ್ರಿತ ಸಂಸ್ಥಾನ. ಹಾಗಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಪ್ರಾರಂಭ ಆಗ್ತದೆ. ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ನೇರ ಕಾರಣ. ಯಾವುದು? ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದೆ. ಮಾಹೆ ಹೈದರಾಲಿಯ ಹತೋಟಿಯಲ್ಲಿದ್ದಂತಹ ಪ್ರದೇಶ. ಸೊ ಇದು ನೇರ ಕಾರಣ. ಒಂದು ಪ್ರಶ್ನೆ ಕೇಳ್ತಾರೆ, ಹಿಂಗೆ ಕೇಳ್ತಾರೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಏನು? ಒಂದನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಏನು? ಸೊ ಹೀಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಆಗ್ತದೆ ಎನ್ನುವುದು. ಸೊ ಈ ಯುದ್ಧದ ಪ್ರಾರಂಭದಲ್ಲಿ ಹೈದರಾಲಿ ಎಲ್ಲ ಪ್ರದೇಶಗಳಲ್ಲಿ ನಡೆದಂತಹ ಯುದ್ಧಗಳಲ್ಲಿ ಜಯಗಳಿಸುವುದರ ಮೂಲಕ ಆರಂಭಿಕ ಮುನ್ನಡೆಯನ್ನು ಸಾಧಿಸಿದ. ಆರಂಭಿಕ ಮುನ್ನಡೆ, ಪೂರ್ತಿ ಮುನ್ನಡೆಯಿಲ್ಲ, ಆರಂಭಿಕ ಮುನ್ನಡೆ. ಸೊ ಹೀಗೆ ಆರಂಭಿಕ ಮುನ್ನಡೆಯಿಂದ ಮೈ ಬಂದಂತಹ ಹೈದರಾಲಿ ಸ್ವಲ್ಪ ಯುದ್ಧದ ಮೇಲೆ ಸ್ವಲ್ಪ ಗಮನವನ್ನು ಕಡಿಮೆ ಮಾಡ್ತಾರೆ. ಅಷ್ಟೊತ್ತಿಗೆ ಬ್ರಿಟಿಷರು ಮುಂಬೈಯಿಂದ ಸೇನೆಯನ್ನು ಕರೆಸಿಕೊಳ್ತಾರೆ. ಇಲ್ಲಿಂದ ಮುಂಬೈ ಬ್ರಿಟಿಷರ ಮತ್ತೊಂದು ಪ್ರಮುಖ ಪ್ರೆಸಿಡೆನ್ಸಿ ಕೇಂದ್ರ. ಸೊ ಅಲ್ಲಿಂದ ಬರುತ್ತೆ. ಆ ಸೇನೆಯ ನೇತೃತ್ವ ಸರ್ ಐರುಕೂಡು. ಅತ್ಯಂತ ಚಾಣಾಕ್ಷ, ಪ್ರತಿಭಾಶಾಲಿ, ಯುದ್ಧ ನೀತಿ ನಿಪುಣ ಬ್ರಿಟಿಷ್ ಸೇನಾಧಿಕಾರಿ. ಯಾರು? ಸರ್ ಐರುಕೂಡು. ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ವಹಿಸಿಕೊಳ್ತಾನೆ. ಯಾರು? ಸರ್ ಐರುಕೂಡು. ಸೊ ಈ ಸೇನೆ ಹೈದರಾಲಿಯ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ಸನ್ನ ಗಳಿಸಿಕೊಳ್ತಾರೆ. 1781ರ ಪೋರ್ಟಿನೋವಾ ಯುದ್ಧ, 1781ರ ಪೋರ್ಟಿನೋವಾ ಯುದ್ಧದಲ್ಲಿ ಬ್ರಿಟಿಷ್ ಸೇನೆ ಹೈದರಾಲಿಯನ್ನು ಸೋಲಿಸುತ್ತದೆ. ಆ ಮೂಲಕ ನಂತರದ ಯುದ್ಧಗಳಲ್ಲಿ ರಾಜಕೀಯ ಹಿನ್ನಡೆಯನ್ನು ಅನುಭವಿಸಬೇಕಾಗ್ತಾನೆ. ಯಾರು? ಹೈದರಾಲಿ. ರಾಜಕೀಯ ಹಿನ್ನಡೆಯನ್ನು ಅನುಭವಿಸ್ತಾರೆ. ಯಾರು? ಹೈದರಾಲಿ. ಅಷ್ಟೊತ್ತಿಗೆ ಸರ್ ಐರುಕೂಡು ಬುದ್ಧಿವಂತಿಕೆಯಿಂದ ಯಾರನ್ನ? ನಿಜಾಮನನ್ನ, ಮರಾಠರನ್ನ ತನ್ನ ಕಡೆಗೆ ಒಲಿಸಿಕೊಳ್ಳುವಲ್ಲಿ ಯಶಸ್ಸಾಗಿ ಹೈದರಾಲಿಯ ವಿರುದ್ಧ ಒಂದು ಸಂಘಟನಾತ್ಮಕ ಸೇನೆಯನ್ನ ಕಳಿಸಿಕೊಡುವಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ. ಸೊ ಹೀಗಾಗಿ ಆ ನಂತರ ನಡೆದಂತಹ ಎಲ್ಲ ಯುದ್ಧಗಳಲ್ಲಿ ಸಾಕಷ್ಟು ಹಿನ್ನಡೆ. ಯಾರಿಗೆ? ಹೈದರಾಲಿ. ಅಷ್ಟೊತ್ತಿಗೆ 1781
ಮುತ್ತಿಗೆ ಹಾಕಲಿಕ್ಕೆ ಯಾರು 5 ಫೂಟ್ ನೇತೃತ್ವ ಬ್ರಿಟಿಷ್ ಸೇನೆ ಮುನ್ನಡೆಯುತ್ತದೆ. ಬಿದನೂರು ಕೋಟೆಯನ್ನ ಸಂಪೂರ್ಣವಾಗಿ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ಸನ್ನ ಪಡೆಯುತ್ತದೆ. ಯಾರು? ಬ್ರಿಟಿಷ್. ಬಿದನೂರು ಕೋಟೆಯನ್ನ ವಶಪಡಿಸಿಕೊಳ್ತಾರೆ. ಕೈ ತಪ್ಪು ಹೋಗ್ತದೆ, ಟಿಪ್ಪು ಸುಲ್ತಾನ ಕೈ ತಪ್ಪು. ಅದನ್ನ ಬಿಟ್ಟುಬಿಟ್ಟ ಯಾರು? ಟಿಪ್ಪು ಸುಲ್ತಾನ್. ಮಂಗಳೂರು ಕಡೆಗೆ ಹೆಚ್ಚಿನ ಗಮನ. ಮಂಗಳೂರನ್ನ ಬ್ರಿಟಿಷರ ಕೈವಶವಾಗದಂತೆ ನೋಡಿಕೊಳ್ಳುವಲ್ಲಿ ಯಶಸ್ಸನ್ನ ಪಡೆದ. ಮಂಗಳೂರು ಯುದ್ಧದಲ್ಲಿ ಇಡೀ ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸುವಲ್ಲಿ ಟಿಪ್ಪು ಸುಲ್ತಾನ್ ಯಶಸ್ಸನ್ನ ಪಡೆದ. ಈ ಯಶಸ್ಸು ಎನ್ನುವಂಥದ್ದು ಟಿಪ್ಪು ಸುಲ್ತಾನನಿಗೆ ಪ್ರತಿಷ್ಠೆಯನ್ನ, ರಾಜಕೀಯ ಪ್ರತಿಷ್ಠೆಯನ್ನ, ಎಂತ ಪ್ರತಿಷ್ಠೆ? ರಾಜಕೀಯ ಪ್ರತಿಷ್ಠೆಯನ್ನ ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳುವುದು. ಆ ಮೂಲಕ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನ ಸೋಲಿಸುವುದರ ಮೂಲಕ ಸುತ್ತಮುತ್ತಲಿನ ದೇಶೀಯ ಸಂಸ್ಥಾನಗಳ ರಾಜರುಗಳಲ್ಲಿ ನಡುಕ ಹುಟ್ಟಿಸಿದ. ಯಾರು? ಟಿಪ್ಪು ಸುಲ್ತಾನ್. ಆ ಮೂಲಕ ಬ್ರಿಟಿಷರು ಅನಿವಾರ್ಯವಾಗಿ ಟಿಪ್ಪು ಸುಲ್ತಾನನೊಂದಿಗೆ ಮಂಗಳೂರು ಒಪ್ಪಂದವನ್ನ ಮಾಡಿಕೊಂಡು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗಾಣಿಸಿದರು. ಸೊ ಹೀಗೆ ಆಂಗ್ಲೋ ಮೈಸೂರು ಯುದ್ಧ, ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ? 1784ರ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಯಾವ ಒಪ್ಪಂದದೊಂದಿಗೆ? ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುವುದರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯ ಆಗ್ತದೆ. ಈ ಮಂಗಳೂರು ಒಪ್ಪಂದದ ಮೂಲಕ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ತಾವು ಗೆದ್ದುಕೊಂಡಂತಹ ಪ್ರದೇಶಗಳನ್ನ ಮತ್ತೆ ವಾಪಸ್ ಅವರವರಿಗೆ ಬಿಟ್ಟುಕೊಡಬೇಕು. ಪರಸ್ಪರರು ಯುದ್ಧ ಭೇದಿಗಳನ್ನ ಬಿಡುಗಡೆಗೊಳಿಸಬೇಕು. ಪರಸ್ಪರರ ಯುದ್ಧ ಭೇದಿಗಳನ್ನ ಬಿಡುಗಡೆಗೊಳಿಸಬೇಕು ಎನ್ನುವಂತಹ ಪ್ರಮುಖ ಷರತ್ತುಗಳಿರುವಂತಹ ಮಂಗಳೂರು ಒಪ್ಪಂದಕ್ಕೆ ಬ್ರಿಟಿಷರು ಅನಿವಾರ್ಯವಾಗಿ ಸಹಿಯನ್ನ ಹಾಕುವುದರ ಮೂಲಕ ಏನ್ ಮಾಡ್ತಾರೆ? ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗೊಳಿಸ್ತಾರೆ. ಇಷ್ಟು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಮುಖ್ಯಾಂಶಗಳು. ಏನಂತ ಕೇಳ್ತಾರೆ ಪ್ರಶ್ನೆನ? ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಬೆಳವಣಿಗೆಗಳನ್ನ ವಿವರಿಸಿ. ಇಲ್ಲ ಒಂದು ನೇರ ಕಾರಣ, ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ